ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸಿಗೆ ಹ್ಯಾಂಗಿಂಗ್ ಬೀಡ್ಸನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ. ಹ್ಯಾಂಗಿಂಗ್ ಬೀಡ್ಸನ್ನು ಎರಡು ರೀತಿ ಹಾಕ್ಬೋದು. ಹ್ಯಾಂಗಿಂಗ್ ಬೀಡ್ಸ್ ಅಂದರೆ ಇದು ನೀವು ಸ್ಕೇಲಲ್ಲಿ ಮಾರ್ಕ್ ಮಾಡಿ ಕೂಡ ಹಾಕ್ಬೋದು. ಹೀಗೆ ಅರ್ಧ ಸೆಂಟಿಮೀಟರಿಗೆ ಹಾಕಿ, ಬ್ಲೌಸಿಗಾದರೆ ಅರ್ಧ ಇಂಚಿಗೆ ಹಾಕ್ಬೋದು. ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ನೀವು ಹಾಕ್ಬೋದು. ಅರ್ಧ ಸೆಂಟಿಮೀಟರಿಗೆ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ನೀವು ಬ್ಲೌಸ್ ವರ್ಕ್ ಮಾಡಿದ್ರೆ ಅರ್ಧ ಇಂಚಿಗೆ ಹಾಕಿ ಮಾಡಿ. ಇನ್ನೂ ಸ್ವಲ್ಪ ಹತ್ತಿರ ಬೇಕು ಅಂತ ಅಂದರೆ ಮಧ್ಯ ಒಂದು ಹಾಕ್ತಾ ಹೋಗಿ, ಆಯಿತಾ. ಈಗ ಟುಲಿಪ್ ನೀಡಲ್ಸಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೇಮ್ ನೀವು ಬೀಡ್ಸ್ ಎಲ್ಲ ವರ್ಕ್ ಮಾಡ್ತೀರಲ್ಲ, ಅದೇ ರೀತಿ ದಾರ ತಗೊಳ್ಳಿ. ಸಿಂಪಲ್ ಹಾಗೇ ಸೇಮ್ ಒಂದು ನಾಟ್ ಹಾಕಿ, ಒಂದು ನಾಟ್ ಹಾಕಿದರೆ ಆಯಿತು. ಇದು ಹೀಗೆ ಇರೋದು ಸಿಂಪಲ್ಲಾಗಿ. ಇನ್ನೊಂದು ತೋರಿಸ್ತೀನಿ ಹಾಗೇ. ಹೀಗೆ ಸೇಮ್ ಬೀಡ್ಸನ್ನು ಹೇಗೆ ಸ್ಟಿಚ್ ಮಾಡ್ತೀರೋ ಅದೇ ರೀತಿ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದರೆ ಆಯಿತು. ಒಂದು ಚೈನ್ ಸ್ಟಿಚ್ ಹಾಕಿ ಒಂದು ನಾಟ್ಸ್ ಹಾಕಬೇಕು. ಇನ್ನೂ ಒಂದು ತೋರಿಸ್ತೀನಿ. ಒಂದು ನಾಟ್ ಹಾಕಿ, ಇಷ್ಟೇ. ಈಗ ಬೀಡ್ಸ್ ಹಾಕಿ, ಶುಗರ್ ಬೀಡ್ಸ್ ಹಾಕಿ ಕೈ ಸೂಜಿಯಿಂದ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಕೈ ಸೂಜಿಯಿಂದ ಶುಗರ್ ಬೀಡ್ಸನ್ನು ಹಾಕಿ ಆಮೇಲೆ ಬೀಡ್ಸ್ ಹಾಕಬೇಕು. ಸೇಮ್ ಇದೇ ರೀತಿ ನಾರ್ಮಲ್ ಸೂಜಿ ಮತ್ತು ದಾರ ತಗೊಳ್ಳಿ. ಬಟ್ಟೆ ಹೊಲಿತೀರಲ್ಲ ಅದನ್ನೇ ತಗೊಳ್ಳಿ. ಈಗ ಶುಗರ್ ಬೀಡ್ಸನ್ನು 4 ಅಥವಾ 5 ಹಾಕಿ, ಹೀಗೆ ಲೆಂತ್ ಇನ್ನು ಜಾಸ್ತಿ ಬೇಕು ಅಂದರೆ ನೀವು 5 ಹಾಕ್ಬೋದು, 6 ಹಾಕ್ಬೋದು. ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು 4 ಹಾಕಿದ್ದೀನಿ ನಾನು. ಆಮೇಲೆ ಒಂದು ಹ್ಯಾಂಗಿಂಗ್ ಬೀಡ್ಸನ್ನು ಹಾಕಿ, ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ ಮೇಲೆ ಇದನ್ನು ಈ ಥರ ಬೆರಳಲ್ಲಿ ಹಿಡ್ಕೊಳ್ಳಿ. ಹಿಡ್ಕೊಂಡ್ಮೇಲೆ ಶುಗರ್ ಬೀಡ್ಸ್ ಹಾಕಿದ್ದೀವಲ್ಲ ಅದ್ರ ಒಳಗಡೆ ದಾರ ಹೋಗಬೇಕು. ಸೂಜಿ ಹಾಕಿ ದಾರನ ಕೆಳಗಡೆಯಿಂದ ಎಳೀರಿ. ಸಿಂಪಲ್, ಇಷ್ಟೇ. ಇದಕ್ಕಾದರೆ ಇಲ್ಲೇ ನಾಟ್ ಹಾಕಬೇಕು. ಇದು ಎಂಡ್ ಆಗೋವರೆಗೂ ನಾಟ್ ಹಾಕೋ ಹಾಗೆ ಇಲ್ಲ. ಈಗ ಇನ್ನೊಂದು ತೋರಿಸ್ತೀನಿ. ಸೂಜಿನ ಮೇಲೆ ತಗೊಳ್ಳಿ. ನಾಲ್ಕು ಅಥವಾ 5 ಬೀಡ್ಸನ್ನು ಸೂಜಿಗೆ ಪೋಣಿಸ್ಕೊಳ್ಳಿ. ನಾನಿಲ್ಲಿ 4 ಶುಗರ್ ಬೀಡ್ಸನ್ನು ಹಾಕಿದ್ದೀನಿ, ಒಂದು ಹ್ಯಾಂಗಿಂಗ್ ಬೀಡ್ಸನ್ನು ಹಾಕಿದ್ದೀನಿ. ಒಂದೊಂದು ಹ್ಯಾಂಗಿಂಗ್ ಬೀಡ್ಸ್ಗೆ ಈ ಥರ ಇಲ್ಲಿ ಬೀಡ್ಸ್ ಇರಲ್ಲ, ಆವಾಗ ಹ್ಯಾಂಗಿಂಗ್ ಬೀಡ್ಸ್ ಹಾಕಿ ಇನ್ನೊಂದು ಶುಗರ್ ಬೀಡ್ಸ್ ಹಾಕಿ, ಆಯಿತಾ. ಈಗ 4 ಶುಗರ್ ಬೀಡ್ಸ್ ಒಳಗಡೆ ಸೂಜಿ ಹಾಕಿ ಕೆಳಗಡೆಯಿಂದ ದಾರಾನ ಎಳೀರಿ. ನೋಡಿ,
ಈಗ ಇನ್ನೊಂದು ತೋರಿಸ್ತೀನಿ. 4 ಶುಗರ್ ಬೀಡ್ಸ್ ಹಾಕಿ, ಆಮೇಲೆ ಒಂದು ಹ್ಯಾಂಗಿಂಗ್ ಬೀಡ್ಸ್ ಹಾಕಿ, ಹ್ಯಾಂಗಿಂಗ್ ಬೀಡ್ಸನ್ನು ಒಂದು ಬೆರಳಲ್ಲಿ ಅಥವಾ ಕೈಯಲ್ಲಿ ಹೀಗೆ ಇಟ್ಕೊಳ್ಳಿ. ಬೀಡ್ಸ್ ಒಳಗಡೆ ಸೂಜಿಯನ್ನು ಹಾಕಿ ಕೆಳಗಡೆಯಿಂದ ದಾರಾನ ಎಳೀರಿ. ಲಾಸ್ಟ್ ಎಂಡಿಗೆ ಇನ್ನೊಂದು ತೋರಿಸ್ಬಿಡ್ತೀನಿ. ಇಷ್ಟೇ. ಈಗ ಎಂಡಿಗೆ ನೀವು ಬಟ್ಟೆಗೆಲ್ಲ ಹೇಗೆ ಸ್ಟಿಚ್ ಮಾಡ್ತೀರಲ್ಲ ಎಂಡ್ ನಾಟು, ಹಾಗೆ ಇದು ಕೈ ಸೂಜಿಯಲ್ಲಿ ಎಂಡ್ ನಾಟ್ ಹಾಕಿ ಅಷ್ಟೇ ಚಿಕ್ಕದಾಗಿ. ಯಾವ ಕಲರ್ ಬ್ಲೌಸ್ ಇರುತ್ತಲ್ಲ ಅದೇ ಕಲರ್ ದಾರ ತಗೊಂಡ್ರೆ ಅದು ಕಾಣಿಸಲ್ಲ. 2 ಅಥವಾ 3 ನಾಟನ್ನು ಹಾಕಿದರೆ ಹ್ಯಾಂಗಿಂಗ್ ಬೀಡ್ಸ್ ಸ್ಟಿಚ್ಚು ರೆಡಿ. ಇಷ್ಟೇ. ಈಗ ಕಟ್ ಮಾಡಿದರೆ ಆಯಿತು ದಾರ. ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇದು ಸ್ವಲ್ಪ ಶಾರ್ಟ್ ಬರುತ್ತೆ, ಇದು ಲೆಂತಿ ಬರುತ್ತೆ. ಇನ್ನೂ ಲೆಂತಿ ಬೇಕಂದರೆ ಇದಕ್ಕೆ ಬೀಡ್ಸನ್ನು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಮನೆಯಲ್ಲೇ ಕೂತ್ಕೊಂಡು ಫ್ರೀ ಟೈಮಲ್ಲಿ ಫ್ರೀಯಾಗಿ ಆರಿ ವರ್ಕನ್ನು ಕಲೀರಿ. ನಿಮ್ಮ ಬ್ಲೌಸ್ ವರ್ಕನ್ನು ನೀವೇ ಮಾಡ್ಕೊಳ್ಳಿ. ಹಾಗೆ ಕಸ್ಟಮರ್ ಬ್ಲೌಸ್ ಕೂಡ ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಹೆಚ್ಚು ವಿಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.